ನೋಡಿ, ಒಂದ್ ಕಡೆ ಪುನರ್ರಚನೆಯ ಕೂಗು ಕೇಳಿ ಬರ್ತಾ ಇದೆ, ಆಗತ್ತೆ ನವೆಂಬರ್ ಎಂಡ್ ಒಳಗಡೆ, ಅಂದ್ರೆ ಬಿಹಾರ ಎಲೆಕ್ಷನ್ ಆದ್ಮೇಲೆ ಅಂತ. ಈ ಬೆನ್ನಲ್ಲೇ ಈಗ ಸಿದ್ದರಾಮಯ್ಯ, ಸಿಎಂ ಡಿ.ಕೆ. ಶಿವಕುಮಾರ್ ಅವರ ನಡುವೆ ಕೋಲ್ಡ್ ಬಾರ್ ಯಾಕೋ ನಿಲ್ಲೋ ರೀತಿಯಾಗಿ ಕಾಣಿಸ್ತಾ ಇಲ್ಲ. ಈ ಹಿಂದೆ ಕುರ್ಚಿ ಜಟಾಪಟಿ ಇತ್ತು, ಈಗ ಸಂಪುಟ ಪುನರ್ರಚನೆ ವಿಚಾರದಲ್ಲೂ ನಾಯಕರು ಅಸಮಾಧಾನವನ್ನ ಹೊರಹಾಕ್ತಾ ಇದ್ದಾರೆ. ಆ ಮೂಲಕ ಸಿದ್ದರಾಮಯ್ಯ ವರ್ಸಸ್ ಡಿ.ಕೆ. ಶಿವಕುಮಾರ್ ಅನ್ನುವಂಥ ಪರಿಸ್ಥಿತಿ. ಸಂಪುಟ ಪುನರ್ರಚನೆಗೆ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಯಾಕೋ ನಿರಾಸಕ್ತಿ ತೋರಿಸ್ತಾ ಇದ್ದಾರೆ. ಅವ್ರು ಹೇಳ್ತಾ ಇರೋದೇನು ಗೊತ್ತಾ, ನಾಯಕತ್ವ ಬದಲಾವಣೆ ಮಾಡದ ಹೊರತು ಪುನರ್ರಚನೆ ಬೇಡ ಅಂತ. ಹೈಕಮಾಂಡ್ಗೆ ತಮ್ಮ ನಿಲುವನ್ನ ಈಗ ಆಲ್ರೆಡಿ ಸ್ಪಷ್ಟಪಡಿಸಿದ್ದಾರೆ ಡಿ.ಕೆ. ಶಿವಕುಮಾರ್. ಮತ್ತೊಂದು ಕಡೆ ಸಂಪುಟ ಪುನರ್ರಚನೆಯ ಸುಳಿವು ಕೊಡ್ತಾ ಇದ್ದಾರೆ ಸಿಎಂ. ಆ ಡಿನ್ನರ್ ಮೀಟಿಂಗ್ನಲ್ಲೂ ಕೂಡ ಅದೇ, ಯಾವಾಗ ಏನು ಬೇಕಾದ್ರೂ ಆಗ್ಬೋದು, ಮಾನಸಿಕವಾಗಿ ಸಿದ್ಧರಿರಿ ಅಂತ ಸಿದ್ದರಾಮಯ್ಯನವರು ಹೇಳಿದ್ದು ಸಚಿವರಿಗೆ ಔತಣಕೂಟದ ಸಂದರ್ಭದಲ್ಲಿ. ಹಿರಿಯರಿಗೆ ಕೊಟ್ಟು ಹೊಸಬರಿಗೆ ಮಣೆ ಹಾಕುವಂಥ ಕೆಲಸಗಳಾಗುತ್ತೆ ಹೈಕಮಾಂಡ್ನಿಂದ. ಹಾಗಾಗಿ ಯಾವುದಕ್ಕೂ ಮಾನಸಿಕವಾಗಿ ಸಿದ್ಧರಾಗಿರಿ ಅಂತ ಹೇಳಿದ್ದು. ಅದಕ್ಕೆ ಸಿಎಂ ಡಿ.ಕೆ. ಶಿವಕುಮಾರ್ ಹೇಳ್ತಾ ಇದ್ದಾರೆ, ನಾಯಕತ್ವ ಬದಲಾವಣೆ ಮಾಡಲಿಲ್ಲ ಅಂತಂದಾಗ ಪುನರ್ರಚನೆ ಮಾಡೋ ಅವಶ್ಯಕತೆ ಇಲ್ಲ, ಹೀಗನ್ನುವಂಥ ಮಾತನ್ನು ಹೈಕಮಾಂಡ್ಗೆ ರವಾನಿಸಿದ್ದಾರೆ ಅಂತ ಡೀಟೇಲ್ಸ್ ಕೊಡ್ತಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಇನ್ನಷ್ಟು ನಮ್ಮ ಪ್ರತಿನಿಧಿ ಆನಂದ್ ನಂದಗುಡಿ ಲೈವ್ನಲ್ಲೇ ಇದ್ದಾರೆ. ಆನಂದ್, ಈಗ ಸಂಪುಟ ಪುನರ್ರಚನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಯಾಕೆ ಹಿಂಗಂದ್ರು ಅನ್ನುವಂಥ ವಿಚಾರ ಜೊತೆಗೆ, ಹಾಗಾದ್ರೆ ಪುನರ್ರಚನೆಗೆ ಸಿದ್ದರಾಮಯ್ಯನವರು ಒಲವು ತೋರಿಸ್ತಾ ಇದ್ರೆ ಡಿ.ಕೆ. ಶಿವಕುಮಾರ್ ಅವರು ಅಡ್ಡಿಯಾದಂತ ಕಾಣಿಸ್ತಾ ಇದೆ ಇದು. ಖಂಡಿತವಾಗ್ಲೂ ಶರತ್, ನಾಯಕತ್ವ ಬದಲಾವಣೆ ಹೊರತು ಸಚಿವ ಸಂಪುಟ ವಿಸ್ತರಣೆ ಆಗಬಾರ್ದು ಅಂತ ಡಿ.ಕೆ. ಶಿವಕುಮಾರ್ ಅವರು ಒತ್ತಾಯವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಬಹಿರಂಗವಾಗಿ ಕೂಡ ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ದಾರೆ, ಈಗ ಸಂಪುಟ ಪುನರ್ರಚನೆ ಅಂತ ವಿಚಾರಗಳು ಯಾವುದೂ ಇಲ್ಲ ಅಂತ. ಆ ಮೂಲಕ ಸಿದ್ದರಾಮಯ್ಯ ಮತ್ತೆ ಅವರ ಬಣಕ್ಕೆ ತಿರುಗೇಟನ್ನ ಡಿ.ಕೆ. ಶಿವಕುಮಾರ್ ಅವರು ಕೊಟ್ಟಿರ್ತಕ್ಕಂಥದ್ದು. ಎಲ್ಲೊಂದ್ ಕಡೆ ಡಿ.ಕೆ. ಶಿವಕುಮಾರ್ ಅವ್ರಿಗೂ ಕೂಡ ಆತಂಕ ಇದೆ. ಸಿಎಂ ಬದಲಾವಣೆ ಆಗದೆ ಹೊರತು ಸಂಪುಟ ಪುನರ್ರಚನೆ ಏನಾದರೂ ಆದ್ರೆ ತಮಗೆ ಮುಂದೆ ಸಿಎಂ ಸ್ಥಾನ ತಪ್ಪಬಹುದು ಅನ್ನೋ ಒಂದು ವಿಚಾರನು ಕೂಡ ಡಿ.ಕೆ. ಶಿವಕುಮಾರ್ ಅವರು ಗಂಭೀರವಾಗಿ ಆಲೋಚನೆ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಮೊದಲು ನಾಯಕತ್ವ ಬದಲಾವಣೆ ಆಗಲಿ, ತದನಂತರ ಸಂಪುಟ ಪುನರ್ರಚನೆ ಆಗಬೇಕು ಅನ್ನೋ ಒಂದು ಒತ್ತಾಯವನ್ನ ಡಿ.ಕೆ. ಶಿವಕುಮಾರ್ ಅವರು ಮಾಡ್ತಾ ಇರ್ತಕ್ಕಂಥದ್ದು. ಜೊತೆಗೆ ಡಿ.ಕೆ. ಶಿವಕುಮಾರ್ ಅವರು ಕೂಡ ಒಂದು ಪ್ಲಾನ್ ಮಾಡ್ಕೊಂಡಿದ್ರು. ಪವರ್ ಶೇರಿಂಗ್ ಏನು ಹೈಕಮಾಂಡ್ ನಾಯಕರ ನಡುವೆ ಒಂದು ಒಪ್ಪಂದ ಇದೆ, ಅದರಂತೆ 2.5 ವರ್ಷ ಆದ ನಂತರ ತಮಗೆ ಅಧಿಕಾರ ಸಿಗುತ್ತೆ. ಆ ಸಂದರ್ಭದಲ್ಲಿ ತಮಗೆ ಬೇಕಾದಂತೆ ಸಚಿವ ಸಂಪುಟವನ್ನ ರಚನೆ ಮಾಡ್ಕೊಳ್ಬಹುದು ಅನ್ನೋ ಒಂದು ಇಂಗಿತವನ್ನ ಇಟ್ಕೊಂಡಿದ್ರು. ಆದ್ರೆ ಈ ಕಡೆ ಸಿಎಂ ಸಿದ್ದರಾಮಯ್ಯನವರು ತಮ್ಮ ಕುರ್ಚಿಯನ್ನ ಬಿಟ್ಕೊಡೋದಕ್ಕೆ ರೆಡಿ ಇಲ್ಲ. ಹಾಗಾಗಿ ಡಿ.ಕೆ. ಶಿವಕುಮಾರ್ ಅವರಿಗೂ ಕೂಡ ಎಲ್ಲ ಒಂದು ಕಡೆ ಆತಂಕ ಶುರುವಾಗಿದೆ. ಒಂದು ವೇಳೆ ಇಲ್ಲಿ ಸಂಪುಟ ಪುನರ್ರಚನೆ ಆದ್ರೆ ಹಿರಿಯ ಒಂದು ಸಚಿವರನ್ನ ಕೈ ಬಿಡಬೇಕಾದಂತ ಒಂದು ಸಂದರ್ಭ ಬರುತ್ತೆ. ಆಗ ಕೆಲವು ಹಿರಿಯ ಸಚಿವರು ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಡಿಮ್ಯಾಂಡ್ ಮಾಡಬಹುದು. ಹಾಗೇನಾದ್ರೂ ಆದ್ರೆ ಇರ್ತಕ್ಕಂಥ ಒಂದು ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಕೂಡ ಕೈ ತಪ್ಪುತ್ತೆ. ಜೊತೆಗೆ ಕೆಲವು ಹಿರಿಯ ಒಂದು ಸಚಿವರು ಏನಿರ್ತಾರೆ ಅವರು ದಲಿತ ಸಿಎಂ ಕೂಗನ್ನು ಕೂಡ, ದಲಿತ ಒಂದು ಹೆಚ್ಚುವರಿ ಡಿಸಿಎಂ ವಿಚಾರವನ್ನು ಕೂಡ ಮುನ್ನೆಲೆಗೆ ತೆಗೆದುಕೊಂಡು ಬರ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಅವರಿಗೆ ಪಕ್ಷದಲ್ಲಿ ಹಾಗೆ ಸರ್ಕಾರದಲ್ಲೂ ಕೂಡ ಬಹಳಷ್ಟು ಒಂದು ಹಿನ್ನಡೆ ಆಗ್ತಕ್ಕಂಥ ಸಾಧ್ಯತೆಗಳು ಕೂಡ ಹೆಚ್ಚಿದೆ. ಈ ಎಲ್ಲ ಒಂದು ಆಲೋಚನೆ ಹಿನ್ನೆಲೆಯಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಪ್ರಮುಖವಾಗಿ ಈ ಸಂಪುಟ ಪುನರ್ರಚನೆಗೆ ಪದೇ ಪದೇ ಅಡ್ಡಿ ಮಾಡ್ತಿದ್ದಾರೆ ಅಥವಾ ವಿರೋಧ ಮಾಡ್ತಿದ್ದಾರೆ ಅನ್ನೋ ಒಂದು ವಿಚಾರಗಳು ಈಗ ರಾಜಕೀಯವಾಗಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಶರತ್, ಓಕೆ, ಥ್ಯಾಂಕ್ ಯು ಆನಂದ್ ಡೀಟೇಲ್ಸ್ಗಾಗಿ.